ತುಂಬಾ ದಿವಸದಿಂದ ವಿಡಿಯೋ ಮಾಡಿಲ್ಲ. ಏನಕ್ಕೆ ಅಂತಂದ್ರೆ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಾನು ಗಾಡಿ ಸೇಲ್ ಮಾಡ್ಬಿಟ್ಟಿದ್ದೆ. ಇವಾಗ ಕ್ಯೂಟ್ ತಗೊಂಡಿದ್ದೀನಿ ಸೆಕೆಂಡ್ಸ್ ಅಲ್ಲಿ. ಇವತ್ತು ಬಂದ್ಬಿಟ್ಟು ಸರ್ವಿಸ್ಗೆ ಹೋಗ್ತೀನಿ. ಸರ್ವಿಸ್ ಫಸ್ಟ್ ಜನರಲ್ ಸರ್ವಿಸ್ ಮಾಡಿಸ್ಕೊತೀನಿ. ಸೆಕೆಂಡ್ಸ್ ಅಲ್ವಾ, ಜನರಲ್ ಸರ್ವಿಸ್ ಮಾಡಿಸ್ಕೊಂಡು ಏನೇನು ಪ್ರಾಬ್ಲಮ್ ಆಗಿದೆ ಎಲ್ಲ ಚೆಕ್ ಮಾಡಿಕೊಂಡು ಮತ್ತೆ ನಾಳೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಇವತ್ತು ಸರ್ವಿಸಲ್ಲಿ ಎಷ್ಟು ಅಮೌಂಟ್ ಖರ್ಚಾಗುತ್ತೆ, ಏನಾಗುತ್ತೆ, ಏನು ಹೋಗಿದೆ ಅಂತ ನೋಡೋಣ. ಫೈನಲಿ ರೆಡಿ ಆಗಿಬಿಟ್ಟು ಗಾಡಿಗೆ ಬಂದಿದ್ದೀನಿ. ನಾ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತಾ ಇರೋದೆ ಗ್ಯಾರೇಜ್ ಕಡೆ. ಗ್ಯಾರೇಜ್ ಅಲ್ಲ, ಸರ್ವಿಸ್ ಸೆಂಟರ್ ಕಡೆ. ಕ್ಯೂಟ್ ಸರ್ವಿಸ್ ಸೆಂಟರ್, ಸಿಂಗ್ಸಂದ್ರ. ಇವಾಗ ಸ್ಟಾರ್ಟ್ ಮಾಡಿಬಿಟ್ಟು ಹೋಯ್ತಾ ಇರೋಣ. ಅಲ್ಲಿ ರೀಚ್ ಆಗಿದ್ದೀನಿ ಇವಾಗ ಸರ್ವಿಸ್ ಸೆಂಟರ್ ಹತ್ರ. ಬಜಾಜ್ ಕ್ಯೂಟ್ ಸರ್ವಿಸ್ ಸೆಂಟ್ರು. ಗಾಡಿ ಆಚೆ ಹಾಕಿದ್ದೀನಿ, ಒಳಗೆ ಎಂಟ್ರಿ ಮಾಡಿಸಿದ್ದೀನಿ. ಇವಾಗ ಕರೆದ್ರೆ ಒಳಗೆ ಹೋಗ್ತಾ ಇರಬೇಕು, ರೆಡಿ ಮಾಡಿಸ್ಕೊಂಡು ಮತ್ತೆ ಮನೆ ಕಡೆ ಹೋಗ್ತಾ ಇರಬೇಕು ಅಷ್ಟೇ. ಹೋಗ್ತಾ ಇದ್ದಾರೆ ಇವಾಗ ಗಾಡಿ ಮೇಲಕ್ಕೆ. ಏನೇನು ಹೋಗಿದೆ ಇವಾಗ ಚೆಕ್ ಮಾಡ್ಬೇಕು. ಇವಾಗ ಇಂಜಿನ್ ಆಯಿಲ್ ಡೌನ್ ಮಾಡ್ತಾ ಇದ್ದಾರೆ. ಸ್ಪಾರ್ಕ್ ಪ್ಲಗ್ ಹೋಗ್ಬಿಟ್ಟಿದೆ ಇದು, ಅದಕ್ಕೆ ಇದಕ್ಕೂ ಒಂದು ಚೇಂಜ್ ಮಾಡ್ತಾ ಇದ್ದೀನಿ, ಹೊಸದು ಹಾಕ್ಸ್ತಾ ಇದ್ದೀನಿ. ಇದು ಚೆನ್ನಾಗಿದೆ, ಇದು ದೊಡ್ಡದು. ಅದು ಚಿಕ್ಕದು, ಇದು ದೊಡ್ಡದು. ಇದು ಚೆನ್ನಾಗಿದೆ, ಅದು ಹೋಗ್ಬಿಟ್ಟಿದೆ. ಇಂಜಿನ್ ಆಯಿಲ್ ಹಾಕೋದು ಇವಾಗ. ಪ್ರೀಮಿಯಂ ಇಂಜಿನ್ ಆಯಿಲ್ 10W30SL ಪವರ್ ಕ್ಯೂಟ್. ಇದು ಏರ್ ಫಿಲ್ಟ್ರು ಚೇಂಜ್ ಮಾಡ್ತಾರೆ ಜನರಲ್ ಸರ್ವಿಸ್ಗೆ. ಇವಾಗ ನಾನು ನಡ್ಕೊಂಡು ಹೋಗ್ತಾ ಇರೋದು ಏನಕ್ಕೆ ಅಂತಂದರೆ, ಅವ್ರ ಹತ್ರ ಬ್ರೇಕ್ ಆಯಿಲ್ ಇಲ್ಲ ಅಂತೆ. .3 ಬ್ರೇಕ್ ಆಯಿಲ್ ತರಬೇಕಂತೆ. ಅದನ್ನು ಅಂಗಡಿ ಕಳಿಸಿದ್ದಾರೆ. ಈಗ ಅಂಗಡಿನ ತೊಗೊಂಡೋಗಿ ಅವರು ಕೊಡಬೇಕು. ಅವ್ರು ಆಮೇಲೆ ಫಿಲ್ ಮಾಡಿಕೊಡ್ತಾರೆ. ಅವರೇ ಇಕ್ಕೋಬೇಕು ಇದೆಲ್ಲ, ನಾವು ಹೋಗಿ ತರಂಗಿಲ್ಲ. ಆದರೆ ಏನು ಮಾಡೋದು, ಕೆಲಸ ನಂದು, ಮಾಡಿಸ್ಲೇಬೇಕು. ಈ ಕಾರು ಹಳೇ ಕಾರ್, ಸಕ್ಕದಾಗಿ ಆಲ್ಟ್ರೇಷನ್ ಮಾಡಿದ್ದಾರೆ. ವಾಹ್, ರೂಪಾಯಿ ಕೊಟ್ಟು ಈ ಬ್ರೇಕ್ ಫುಟ್ ಆಯಿಲ್ ತಗೊಂಡು ಹೋಗ್ತಾ ಇದ್ದೀನಿ ಸರ್ವಿಸ್ ಸೆಂಟರ್ಗೆ. ಮತ್ತೆ ಇದೆ ₹100 ಬೋಷ್ ಕಂಪ್ನಿದು .3. ಎಲ್ಲರ ಆಟೋನು ಇಲ್ಲೇ ಸೇಲ್ ಮಾಡ್ತಾರೆ. ಮತ್ತೆ ಇದು ಹೊಸ್ದಾಗಿ ಬಂದಿರೋದು AC. ಇಲ್ಲ, 2 ವೀಲರ್ಗಳು ಸೇಲ್ ಮಾಡ್ತಾರೆ ಇಲ್ಲಿ. 2 ವೀಲರ್ ಹಾಕಿದ್ರು, ಆಚೆ ಹಾಕಿದ್ದಾರೆ. ಅದು ಇವಾಗ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು. ಇಂಜಿನ್ ಆಯಿಲ್ ಚೇಂಜ್ ಮಾಡೋಕ್ಕೆ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಇವಾಗ ಚೇಂಜ್ ಮಾಡ್ತಾರೆ, ಕಂಪ್ಲೀಟ್ ಆಗ್ಬಿಡುತ್ತೆ. ಬಿಲ್ ಎಷ್ಟಾಗುತ್ತೆ ನೋಡ್ಬೇಕಿಲ್ಲಿ. ಫೈನಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಕರೆಕ್ಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಮುಂಚೆ ಗ್ಯಾಸಲ್ಲಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಬೆಳಗ್ಗೆ ಟೈಮು. ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ನಾಳೆ ನೋಡ್ಬೇಕು ಸ್ಟಾರ್ಟ್ ಆಗುತ್ತೇನೋ ಗೊತ್ತಿಲ್ಲ. ಫೈನಲಿ ಎಲ್ಲ ಮುಗೀತು. ಇವಾಗ ಕೆಳಗೆ ಇಳಿಸ್ತಾ ಇದ್ದಾರೆ. ಇಳಿತು 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 ಮುಗೀತು ನನ್ನ ಜನರಲ್ ಸರ್ವಿಸ್ ಅಷ್ಟೇ. ಈಗ ರೀಸೆಟ್ ಮಾಡ್ತಾ ಇದ್ದಾರೆ. ಮುಂದ್ಗಡೆ ಇಂಜಿನ್ ಲೈಟ್ ಶೋ ಆಗುತ್ತಲ್ಲ, ಅದನ್ನ ಇದ್ರಲ್ಲಿ ರೀಸೆಟ್ ಮಾಡೋದು. ಇವರೇ ನಮ್ಮ ಮೆಕ್ಯಾನಿಕ್, ಚೆನ್ನಾಗಿ ಮಾಡ್ತಾರೆ. ಫೈನಲಿ ಎಲ್ಲ ಮುಗೀತು. ಇವಾಗ ಹೋಗೋದು ವೀಲ್ ಅಲೈನ್ಮೆಂಟ್ ಮಾಡ್ಸೋ ಕಡೆ. ಬಿಲ್ ಎಷ್ಟಾಯ್ತಂತ ಇವಾಗ ಹೇಳ್ತೀನಿ ಕೇಳಿ. ಇದು ಜಾಬ್ ಕಾರ್ಡು. ಟೋಟಲ್ ಬಿಲ್ ಬಂದ್ಬಿಟ್ಟು ₹1604.
ಅದರಲ್ಲಿ 4 ರೂಪಾಯಿ ಡಿಸ್ಕೌಂಟು, 1600 ರೂಪಾಯಿ ತೊಗೊಂಡ್ರು. ಪರವಾಗಿಲ್ಲ, ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಖುಷಿ ಆಯಿತು ಇವರು ಸರ್ವಿಸ್ ಮಾಡಿಕೊಟ್ಟಿದ್ದು. ಬೇಗನೂ ಆಯಿತು. ಇಲ್ಲಿ ಗಾಡಿಗಳು ಇರಲಿಲ್ಲ ನೋಡಿ. ಇದೇ ಶೋರೂಮು. ಇಲ್ಲಿ ಆಟೋನು ಸೇಲ್ ಮಾಡ್ತಾರೆ, 2 ವೀಲರು ಸೇಲ್ ಮಾಡ್ತಾರೆ ಚಾರ್ಜಿಂಗು. ಇವಾಗ ಬಂದೆ ವೀಲ್ ಅಲೈನ್ಮೆಂಟ್ ಮಾಡ್ಸೋಕ್ಕೆ. ಅಣ್ಣ ನೀವು ಕ್ಯೂಟ್ ಗಾಡಿಗೆ ಎಷ್ಟು ತೊಗೊಂತೀರಣ್ಣ ವೀಲ್ ಅಲೈನ್ಮೆಂಟು ಮತ್ತು 750ನಾ? ಓಕೆ. ಏನೇನು ಹೇಳಿ? ವೀಲ್ ಅಲೈನ್ಮೆಂಟು ಮತ್ತು ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಮಾಡ್ತಾರೆ. ಎಲ್ಲ ಕ್ಯೂಟ್ ಗಾಡಿಗೆ ಮಾತ್ರನಾ? ಓಕೆ. ನೋಡಿ, ವೀಲ್ ಅಲೈನ್ಮೆಂಟು ಮತ್ತು ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಮಾಡ್ತಾರೆ. 750 ರೀಸನೇಬಲ್ ಪ್ರೈಸು, ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ಫ್ರೆಂಡೆಲ್ಲ ಇಲ್ಲೇ ಮಾಡಿಸ್ತಾ ಇದ್ದಿದ್ದು, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಎಲ್ಲ ಟೂಲ್ಸು, ಪ್ರತಿಯೊಂದು ಟೂಲ್ಸು ಇದೆ ಇವ್ರ ಹತ್ರ. ಪ್ರತಿಯೊಂದು ಮಿಷಿನರಿ ಎಲ್ಲ ಇದಾವೆ. ಇಲ್ಲೇ ಸರ್ವಿಸ್ ಸೆಂಟರ್ ಪಕ್ಕದಲ್ಲೇ ಇರೋದು. ಇದು ಬಜಾಜ್ ಕ್ಯೂಟ್ ಸರ್ವಿಸ್ ಸೆಂಟರ್ ಇದೆಲ್ಲ, ಅದ್ರ ಪಕ್ಕದ ರೋಡಲ್ಲೇ ಇರೋದು. ಅದೇ ಶೋರೂಮ್ಗೆ ಹೋಗೋರೆಲ್ಲ ಇವ್ರ ಹತ್ರಕ್ಕೆ ಬರ್ತಾರೆ. ನೀವು ಯಾರನ್ನ ಬ್ಯಾಲೆನ್ಸಿಂಗು ಮತ್ತು ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಂದ್ರೆ ಇಲ್ಲಿಗೆ ಬನ್ನಿ, ಹತ್ರನೂ ಆಗುತ್ತೆ. ಇವಾಗ ಬ್ಯಾಕ್ ವೀಲ್ ಬಿಚ್ತಾ ಇದ್ದಾರೆ ಬ್ಯಾಲೆನ್ಸಿಂಗು ಮತ್ತು ಅಲೈನ್ಮೆಂಟ್ ಮಾಡ್ಸೋಕ್ಕೆ. ಬ್ಯಾಕ್ ವೀಲ್ ಬಿಚ್ತಾ ಇದ್ದೀನಿ. ಬಿಟ್ಬಿಟ್ರು. ಈಗ ಎಲ್ಲ ರೆಡಿ ಆದಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಅಣ್ಣ ಏನಣ್ಣ ಇದು ವೀಲ್ ಅಲೈನ್ಮೆಂಟ್ ಮಾಡ್ತಾ ಇದ್ದೀರಾ? ವೀಲ್ ಬ್ಯಾಲೆನ್ಸಿಂಗು ಈಗ ಮಾಡ್ತಾ ಇರೋದು. ವೀಲ್ ಬ್ಯಾಲೆನ್ಸಿಂಗು ಟೈರ್ ಎಲ್ಲ ಸೇಲ್ ಮಾಡ್ತೀರಾ ನೀವು? ಎಲ್ಲ ಗಾಡಿದು? ಎಲ್ಲ ಗಾಡಿ, ಓನ್ಲಿ ಕಾರ್ಸು ಮತ್ತೆ ಕ್ಯೂಟ್ದೆಲ್ಲ. ಸರಿ. ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬಿಡಿ, ಕೆಲವ್ರಿಗೆ ಗೊತ್ತಿರಲ್ಲ, ಅದಕ್ಕೆ. 6050 ಮೇನ್ ರೋಡು, ACC ಲೇಔಟ್, ಸಿಂಗ್ಸಂದ್ರ ಅಲ್ಲ? ಸಿಂಗ್ಸಂದ್ರ. ಸರಿ. ಸಿಂಗ್ಸಂದ್ರ ಮೇನ್ ರೋಡು, ACS ಲೇಔಟ್ ಹೋಗೋ ಕಡೆನೇ ಇರೋದು ಇದು. ನೋಡಿ, ಇದೇ ಸಾಗರ್ ವೀಲ್ ಅಲೈನ್ಮೆಂಟ್ಸ್. ಅಲ್ಲಿ 0 ಬರ್ಬೇಕಣ್ಣ. ಅದು 10, 20 ಇದ್ರೆ ಬೆಂಡ್ ಆಗಿದೆ ಅಂತ ನೋಡಿ. 0, ಎರಡು ಕಡೆನೂ 0 ಬಂತು. ಅಣ್ಣ ಇದೆ ತಾನೇ ವೀಲ್ ಅಲೈನ್ಮೆಂಟು? ಹೌದು, ಇದೆ. ಓಕೆ. ಇದು ಕ್ಯಾಪ್ ಬರಬಾರ್ದಾ ಇಲ್ಲಿ? ಕ್ಯಾಪ್ ಇಲ್ಲ, ಇಲ್ಲಿ 0 ಇಟ್ಬಿಟ್ಟು ಅಲ್ಲಿ 0 ಬರಬೇಕು. ಎರಡು ಕಡೆನೂ 0 ಬರಬೇಕು. ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಓಕೆ ಓಕೆ. ಕೆಳಗಡೆ ಅಡ್ಜಸ್ಟ್ಮೆಂಟ್ ಮಾಡೋದಾ? ಬರಲ್ಲ. ಹೌದು, ಚೆಕ್ ಮಾಡಬೇಕು. ಸೆಂಟರ್ ಮಾಡ್ಕೊಂಡು ಮತ್ತೆ ಮಾಡಬೇಕು. ಆಮೇಲೆ ಈಗ ಆಯ್ತಾ ಅಣ್ಣ ಇದು? ಆಯ್ತು. ಫೈನಲ್.
ಅಲ್ಲಿ ಎಲ್ಲ ಮುಗೀತು ಕೆಲಸ. ವೀಲ್ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗು ಎಲ್ಲ ಮಾಡಿದ್ರು. ಈಗ ಅವರೇ ಟ್ರೈಲ್ಗೆ ಹೋಗ್ತಾ ಇದ್ದಾರೆ. ಮತ್ತೆ ಸ್ಟೀರಿಂಗ್ ಏನೋ ಮಾಡಬೇಕು, ಅದನ್ನ ಅವರೇ ಮಾಡ್ತಾ ಇದ್ದಾರೆ. ಹೋದ್ರು ಈಗ ಟ್ರೈಲ್ಗೆ ಹೋದ್ರು, ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಕ್ಕೆ. ಒಂದು ಮುಗೀತು, ಈಗ ಬೇರೆ ಗಾಡಿ ಹಾಕಿದ್ರು. ಇಷ್ಟು ಬೇಗ ಮುಗಿಸ್ಬಿಟ್ರು ಕೆಲಸ. ಈ ಥರ ಬೇಗ ಬೇಗ ಮುಗಿಸಿದ್ರೆ ಎಲ್ಲರಿಗೂ ಟೈಮ್ ತುಂಬ ಉಳಿತದೆ. ಅಣ್ಣ ಇದೇನಕ್ಕೆ ಮಾಡ್ತಿರೋದು? ಸೆಂಟ್ರಿಂಗ್. ಓ ಸ್ಟ್ರೈಟ್, ಕರೆಕ್ಟ್ ಕರೆಕ್ಟ್. ಓಕೆ ಓಕೆ. ಕರೆಕ್ಟಾಗಿ ಸೆಂಟ್ರಲ್ ಇರೋದು ಗೊತ್ತಾಗುತ್ತೆ. ಅದು ಕ್ರಾಸ್ ಇರಬಾರ್ದು, ಸ್ಟ್ರೈಟ್ ಇರಬೇಕು. ಓಕೆ ಓಕೆ ಓಕೆ. ಕೆಲವು ಕಡೆ ಇದು ಹಿಂಗಿರುತ್ತೆ. ಫೈನಲಿ ವೀಲ್ ಅಲೈನ್ಮೆಂಟು ಮುಗ್ದೋಯ್ತು, ವೀಲ್ ಬ್ಯಾಲೆನ್ಸಿಂಗು ಮುಗ್ದೋಯ್ತು. ಇವಾಗ ಏರ್ ಹಿಡಿಸ್ಕೊತಾ ಇದ್ದೀನಿ. ಏರ್ ಸ್ವಲ್ಪ ಕಮ್ಮಿ ಇದೆ ಬ್ಯಾಕ್ ಟೈರಲ್ಲೂ ಫ್ರಂಟ್ ಟೈರಲ್ಲೂ, ಅದಕ್ಕೆ ಏರ್ ಹಿಡಿಸ್ಕೊತಾ ಇದ್ದೀನಿ. ಅಣ್ಣ ಇದಕ್ಕೆಲ್ಲ ಎಷ್ಟು ಏರು? 33 ಹಂಗೆ ತಾನೆ? 33, 34 ಅಷ್ಟೇ ಕ್ಯೂಟ್ ಗಾಡಿಗಳಿಗೆಲ್ಲ. 35 ತನಕ ಇಕ್ಬೋದು, ಬಿಸಿಲು ಕಾಲ ಅಲ್ಲ. ಓಕೆ ಓಕೆ. 35 ಗಂಟೆನೂ ಇಕ್ಬೋದು ಅಂತಂದ್ರು. ಬಿಸಿಲು ಕಾಲ ಯಾಕಂದ್ರೆ ಕಮ್ಮಿ ಆಗ್ತಾ ಇರುತ್ತೆ. ಬ್ಯಾಕ್ ಟೈರ್ ಎಲ್ಲ 40 ಇಕ್ಬೇಕು, ಯಾಕಂದರೆ ಇಂಜಿನ್ ವೆಯ್ಟ್ ಇರುತ್ತೆ, ಆ ಕಾರಣಕ್ಕೋಸ್ಕರ. ಫೈನಲಿ ಎಲ್ಲ ಕೆಲಸ ಎಲ್ಲ ಮುಗೀತು. ಜನರಲ್ ಚೆಕಪ್ಪು ಮಾಡಿಸ್ಕೊಂಡೆ, ಮತ್ತು ಇಲ್ಲಿ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡೆ. ಈಗ ಹೋಗ್ತಾ ಇರೋದು ಮನೆ ಕಡೆ. ಸ್ವಲ್ಪ ಕೆಲಸ ಇದೆ ಇವತ್ತು, ಅದಕ್ಕೋಸ್ಕರ ಡ್ಯೂಟಿ ಬಂದ್ಬಿಟ್ಟು ನಾಳೆಯಿಂದ ಸ್ಟಾರ್ಟು. ಹೊಸ ರೋಡ್ ಹತ್ರ ಅಂತೂ ಯಾವಾಗೂ ಜಾಮು, ಸಿಗ್ನಲ್ಲು, ಏನು ಮಾಡೋಕ್ಕಾಗಲ್ಲ ಸಿಗ್ನಲಲ್ಲಿ, ಕಾಯ್ಕೊಂಡೇ ಇರಬೇಕು. ಈ ಬಿಸಿಲಿಗೆ ಈ ಸಿಗ್ನಲ್ಗಳಂದ್ರೆ ತಲೆನೋವು. ಬಂದ್ರೆ ನಾನು ನಮ್ಮ ಫ್ರೆಂಡು ಊಟ ಮಾಡಕ್ಕೆ, ಹೊಟ್ಟೆ ಹಸಿತಾಯ್ತು ಅದಕ್ಕೆ, ಇಲ್ಲಾಂದ್ರೆ ಬರ್ತಾ ಇರ್ಲಿಲ್ಲ. ನಾನು ಮತ್ತೆ ಡಾಲಿ ಧನಂಜಯ ಆಟೋದಲ್ಲೇ ಕುತ್ಕೊಂಡಿದೀವಿ. ಡ್ಯೂಟಿ ಬೀಳ್ತಾ ಇಲ್ಲ. ಧನು ಡ್ಯೂಟಿ ಬಿದ್ರೆ ಲಾಂಗ್ ಹೋಯ್ತಾನೆ, ನಾನು ಮನೆ ಕಡೆ ಹೋಗ್ತೀನಿ. ಅದಕ್ಕೆ ಧನು ಈಗ ಗಾಡಿ ನೋಡಕ್ ಬಂದಿದ್ದು. ಆಲ್ರೆಡಿ ನೋಡಾಯ್ತು, ಆಲ್ರೆಡಿ ಓಡಿಸಾಯ್ತು. ಖುಷಿಯಾಗಿದೆ ಗಾಡಿ ನೋಡ್ಬಿಟ್ಟು, ಓಡಿಸ್ಬಿಟ್ಟು.